ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ವಿವಿಧ ವಾರ್ಡ್ನಲ್ಲಿ ವಿವಿಧ ಇಲಾಖೆ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ಕೊಟ್ಟು ಮಾತನಾಡಿ, ಪಟ್ಟಣದ ವಿವಿಧ ವಾರ್ಡ್ಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನ ನೀಡಲಾಗಿದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಪಟ್ಟಣದ ವಿವಿಧ ವಾರ್ಡ್ನಲ್ಲಿ ಕೆಕೆಆರ್ಡಿಬಿ ಯೋಜನೆಯ 2024-25ನೇ ಸಾಲಿನಲ್ಲಿ ವಾರ್ಡ್ ನಂಬರ್ 7 ಚೀಕಲಪರ್ವಿ ರಸ್ತೆಯಿಂದ ರಬ್ಬಣಕಲ್ ರಸ್ತೆವರೆಗೆ 50 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ, ವಾರ್ಡ್ ನಂಬರ್ 8ರಲ್ಲಿ ರಬ್ಬಣಕಲ್ ರಸ್ತೆಯಿಂದ ಹೊಸ ಸರ್ಕಾರಿ ಆಸ್ಪತ್ರೆವರೆಗೆ 50 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ, ವಾರ್ಡ್ ನಂಬರ್ 21ರಲ್ಲಿ ಅಂಬಮ್ಮ ದೇವಿ ದೇವಸ್ಥಾನದವರೆಗೆ 35 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ, ವಾರ್ಡ್ ನಂಬರ್ 13 ಉರ್ದು ಬಾಲಕಿಯರ ಶಾಲೆವರೆಗೆ 25 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ 2023-24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಿಲ್ವರ್ ಜುಬ್ಲಿ ಟ್ಯಾಂಕ್ವರೆಗೆ ಡಾಂಬರ್ ರಸ್ತೆ ನಿರ್ಮಾಣವನ್ನು 50 ಲಕ್ಷ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ. 2023-24ನೇ ಸಾಲಿನ 4059 ಎಸ್ಸಿಪಿ ಯೋಜನೆ ಅಡಿಯಲ್ಲಿ ಪಟ್ಟಣದ ಶಿವಜ್ಯೋತಿ ಕಾಲೋನಿಯಲ್ಲಿನ ನಿವೇಶನದಲ್ಲಿ ಸರ್ಕಾರಿ ಬಾಲಕರ ಪದವಿ ನಿಲಯದ ಕಾಮಗಾರಿಯನ್ನ 7 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು. ಇನ್ನು ಶಾಸಕ ಹಂಪಯ್ಯ ನಾಯ್ಕ, ಶರಣಪ್ಪ ನಾಯ್ಕ, ಗುಡತಿನ್ನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಬ್ದುಲ್ ಗಾಫೂರ್ ಸಾಬ್, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರು ಆದ ಬಿಕೆ ಅಮರೇಶಪ್ಪ, ಸೈಯದ್ ಖಾಲಿದ್ ಖಾದ್ರಿ, ರೌಡೂರು ಮಹಂತೇಶ್ ಸ್ವಾಮಿ, ಬಸವರಾಜ ಪಾಟೀಲ್, ಅತ್ತನೂರ, ಜಯಪ್ರಕಾಶ್, ತಾಯಪ್ಪ, ಬಿ ಹೊಸೂರು, ಸೂರ್ಯನಾರಾಯಣ ಯಾದವ್, ಸತ್ತರ್, ಬಾಂಗ್ಲಾವಾಲ ಸೇರಿ ಮತ್ತಿತರರು ಹಾಜರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ.